ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಮುಖಂಡನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಗಣೇಶ್ ಗೌಡ ಕೊಲೆಯಾದಂತಹ ಕಾಂಗ್ರೆಸ್ ಮುಖಂಡ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರು, ಜಿಲ್ಲಾ ಪಂಚಾಯತ್ ಸದಸ್ಯನಾಗುವುದಕ್ಕೂ ಕೂಡ ತುಂಬಾ ಹೋರಾಟವನ್ನ ಕೂಡ ನಡೆಸ್ತಾ ಇದ್ರು, ಆಕಾಂಕ್ಷಿ ಕೂಡ ಆಗಿದ್ರು. ಸಕ್ರಾಯ ಪಟ್ಟಣದಲ್ಲಿ ಬ್ಯಾನರ್ ಬಿಚ್ಚೋ ವಿಚಾರದಲ್ಲಿ ಕಿರಿಕಾಗಿ ಗಣೇಶ್ ಗೌಡನ ಮರ್ಡರ್ ಆಗಿತ್ತು. ಪೊಲೀಸರು ಪ್ರತ್ಯೇಕ 4 ತಂಡವನ್ನು ರಚಿಸಿಕೊಂಡು ತನಿಖೆಯನ್ನ ನಡೆಸಿದ್ದಾರೆ. ಬ್ಯಾನರ್ ಬಿಚ್ಚೋ ವಿಚಾರದಲ್ಲಿ ನಡೆದಂತಹ ಘಟನೆ ಅಂತ ಹೇಳಲಾಗ್ತದೆ. 2 ಗುಂಪುಗಳ ನಡುವೆ ನಡೆದಂತಹ ಮಾರಾಮಾರಿಯಲ್ಲಿ ಗಣೇಶ್ ಗೌಡರ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಅವರು ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಜಿಲ್ಲಾಸ್ಪತ್ರೆಯ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಮುಖಂಡನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಗಣೇಶ್ ಗೌಡ ಕೊಲೆಯಾದಂತಹ ಕಾಂಗ್ರೆಸ್ ಮುಖಂಡ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರು, ಜಿಲ್ಲಾ ಪಂಚಾಯತ್ ಸದಸ್ಯನಾಗುವುದಕ್ಕೂ ಕೂಡ ತುಂಬಾ ಹೋರಾಟವನ್ನ ಕೂಡ ನಡೆಸ್ತಾ ಇದ್ರು, ಆಕಾಂಕ್ಷಿ ಕೂಡ ಆಗಿದ್ರು. ಸಕ್ರಾಯ ಪಟ್ಟಣದಲ್ಲಿ ಬ್ಯಾನರ್ ಬಿಚ್ಚೋ ವಿಚಾರದಲ್ಲಿ ಕಿರಿಕಾಗಿ ಗಣೇಶ್ ಗೌಡನ ಮರ್ಡರ್ ಆಗಿತ್ತು. ಪೊಲೀಸರು ಪ್ರತ್ಯೇಕ 4 ತಂಡವನ್ನು ರಚಿಸಿಕೊಂಡು ತನಿಖೆಯನ್ನ ನಡೆಸಿದ್ದಾರೆ. ಬ್ಯಾನರ್ ಬಿಚ್ಚೋ ವಿಚಾರದಲ್ಲಿ ನಡೆದಂತಹ ಘಟನೆ ಅಂತ ಹೇಳಲಾಗ್ತದೆ. 2 ಗುಂಪುಗಳ ನಡುವೆ ನಡೆದಂತಹ ಮಾರಾಮಾರಿಯಲ್ಲಿ ಗಣೇಶ್ ಗೌಡರ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಅವರು ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಜಿಲ್ಲಾಸ್ಪತ್ರೆಯ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಮುಖಂಡನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಗಣೇಶ್ ಗೌಡ ಕೊಲೆಯಾದಂತಹ ಕಾಂಗ್ರೆಸ್ ಮುಖಂಡ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರು, ಜಿಲ್ಲಾ ಪಂಚಾಯತ್ ಸದಸ್ಯನಾಗುವುದಕ್ಕೂ ಕೂಡ ತುಂಬಾ ಹೋರಾಟವನ್ನ ಕೂಡ ನಡೆಸ್ತಾ ಇದ್ರು, ಆಕಾಂಕ್ಷಿ ಕೂಡ ಆಗಿದ್ರು. ಸಕ್ರಾಯ ಪಟ್ಟಣದಲ್ಲಿ ಬ್ಯಾನರ್ ಬಿಚ್ಚೋ ವಿಚಾರದಲ್ಲಿ ಕಿರಿಕಾಗಿ ಗಣೇಶ್ ಗೌಡನ ಮರ್ಡರ್ ಆಗಿತ್ತು. ಪೊಲೀಸರು ಪ್ರತ್ಯೇಕ 4 ತಂಡವನ್ನು ರಚಿಸಿಕೊಂಡು ತನಿಖೆಯನ್ನ ನಡೆಸಿದ್ದಾರೆ. ಬ್ಯಾನರ್ ಬಿಚ್ಚೋ ವಿಚಾರದಲ್ಲಿ ನಡೆದಂತಹ ಘಟನೆ ಅಂತ ಹೇಳಲಾಗ್ತದೆ. 2 ಗುಂಪುಗಳ ನಡುವೆ ನಡೆದಂತಹ ಮಾರಾಮಾರಿಯಲ್ಲಿ ಗಣೇಶ್ ಗೌಡರ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಅವರು ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಜಿಲ್ಲಾಸ್ಪತ್ರೆಯ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಮುಖಂಡನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಗಣೇಶ್ ಗೌಡ ಕೊಲೆಯಾದಂತಹ ಕಾಂಗ್ರೆಸ್ ಮುಖಂಡ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರು, ಜಿಲ್ಲಾ ಪಂಚಾಯತ್ ಸದಸ್ಯನಾಗುವುದಕ್ಕೂ ಕೂಡ ತುಂಬಾ ಹೋರಾಟವನ್ನ ಕೂಡ ನಡೆಸ್ತಾ ಇದ್ರು, ಆಕಾಂಕ್ಷಿ ಕೂಡ ಆಗಿದ್ರು. ಸಕ್ರಾಯ ಪಟ್ಟಣದಲ್ಲಿ ಬ್ಯಾನರ್ ಬಿಚ್ಚೋ ವಿಚಾರದಲ್ಲಿ ಕಿರಿಕಾಗಿ ಗಣೇಶ್ ಗೌಡನ ಮರ್ಡರ್ ಆಗಿತ್ತು. ಪೊಲೀಸರು ಪ್ರತ್ಯೇಕ 4 ತಂಡವನ್ನು ರಚಿಸಿಕೊಂಡು ತನಿಖೆಯನ್ನ ನಡೆಸಿದ್ದಾರೆ. ಬ್ಯಾನರ್ ಬಿಚ್ಚೋ ವಿಚಾರದಲ್ಲಿ ನಡೆದಂತಹ ಘಟನೆ ಅಂತ ಹೇಳಲಾಗ್ತದೆ. 2 ಗುಂಪುಗಳ ನಡುವೆ ನಡೆದಂತಹ ಮಾರಾಮಾರಿಯಲ್ಲಿ ಗಣೇಶ್ ಗೌಡರ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಅವರು ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಜಿಲ್ಲಾಸ್ಪತ್ರೆಯ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ.
ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಮುಖಂಡನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಗಣೇಶ್ ಗೌಡ ಕೊಲೆಯಾದಂತಹ ಕಾಂಗ್ರೆಸ್ ಮುಖಂಡ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರು, ಜಿಲ್ಲಾ ಪಂಚಾಯತ್ ಸದಸ್ಯನಾಗುವುದಕ್ಕೂ ಕೂಡ ತುಂಬಾ ಹೋರಾಟವನ್ನ ಕೂಡ ನಡೆಸ್ತಾ ಇದ್ರು, ಆಕಾಂಕ್ಷಿ ಕೂಡ ಆಗಿದ್ರು. ಸಕ್ರಾಯ ಪಟ್ಟಣದಲ್ಲಿ ಬ್ಯಾನರ್ ಬಿಚ್ಚೋ ವಿಚಾರದಲ್ಲಿ ಕಿರಿಕಾಗಿ ಗಣೇಶ್ ಗೌಡನ ಮರ್ಡರ್ ಆಗಿತ್ತು. ಪೊಲೀಸರು ಪ್ರತ್ಯೇಕ 4 ತಂಡವನ್ನು ರಚಿಸಿಕೊಂಡು ತನಿಖೆಯನ್ನ ನಡೆಸಿದ್ದಾರೆ. ಬ್ಯಾನರ್ ಬಿಚ್ಚೋ ವಿಚಾರದಲ್ಲಿ ನಡೆದಂತಹ ಘಟನೆ ಅಂತ ಹೇಳಲಾಗ್ತದೆ. 2 ಗುಂಪುಗಳ ನಡುವೆ ನಡೆದಂತಹ ಮಾರಾಮಾರಿಯಲ್ಲಿ ಗಣೇಶ್ ಗೌಡರ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಅವರು ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಜಿಲ್ಲಾಸ್ಪತ್ರೆಯ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಮುಖಂಡನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಗಣೇಶ್ ಗೌಡ ಕೊಲೆಯಾದಂತಹ ಕಾಂಗ್ರೆಸ್ ಮುಖಂಡ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರು, ಜಿಲ್ಲಾ ಪಂಚಾಯತ್ ಸದಸ್ಯನಾಗುವುದಕ್ಕೂ ಕೂಡ ತುಂಬಾ ಹೋರಾಟವನ್ನ ಕೂಡ ನಡೆಸ್ತಾ ಇದ್ರು, ಆಕಾಂಕ್ಷಿ ಕೂಡ ಆಗಿದ್ರು. ಸಕ್ರಾಯ ಪಟ್ಟಣದಲ್ಲಿ ಬ್ಯಾನರ್ ಬಿಚ್ಚೋ ವಿಚಾರದಲ್ಲಿ ಕಿರಿಕಾಗಿ ಗಣೇಶ್ ಗೌಡನ ಮರ್ಡರ್ ಆಗಿತ್ತು. ಪೊಲೀಸರು ಪ್ರತ್ಯೇಕ 4 ತಂಡವನ್ನು ರಚಿಸಿಕೊಂಡು ತನಿಖೆಯನ್ನ ನಡೆಸಿದ್ದಾರೆ. ಬ್ಯಾನರ್ ಬಿಚ್ಚೋ ವಿಚಾರದಲ್ಲಿ ನಡೆದಂತಹ ಘಟನೆ ಅಂತ ಹೇಳಲಾಗ್ತದೆ. 2 ಗುಂಪುಗಳ ನಡುವೆ ನಡೆದಂತಹ ಮಾರಾಮಾರಿಯಲ್ಲಿ ಗಣೇಶ್ ಗೌಡರ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಅವರು ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಜಿಲ್ಲಾಸ್ಪತ್ರೆಯ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಮುಖಂಡನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಗಣೇಶ್ ಗೌಡ ಕೊಲೆಯಾದಂತಹ ಕಾಂಗ್ರೆಸ್ ಮುಖಂಡ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರು, ಜಿಲ್ಲಾ ಪಂಚಾಯತ್ ಸದಸ್ಯನಾಗುವುದಕ್ಕೂ ಕೂಡ ತುಂಬಾ ಹೋರಾಟವನ್ನ ಕೂಡ ನಡೆಸ್ತಾ ಇದ್ರು, ಆಕಾಂಕ್ಷಿ ಕೂಡ ಆಗಿದ್ರು. ಸಕ್ರಾಯ ಪಟ್ಟಣದಲ್ಲಿ ಬ್ಯಾನರ್ ಬಿಚ್ಚೋ ವಿಚಾರದಲ್ಲಿ ಕಿರಿಕಾಗಿ ಗಣೇಶ್ ಗೌಡನ ಮರ್ಡರ್ ಆಗಿತ್ತು. ಪೊಲೀಸರು ಪ್ರತ್ಯೇಕ 4 ತಂಡವನ್ನು ರಚಿಸಿಕೊಂಡು ತನಿಖೆಯನ್ನ ನಡೆಸಿದ್ದಾರೆ. ಬ್ಯಾನರ್ ಬಿಚ್ಚೋ ವಿಚಾರದಲ್ಲಿ ನಡೆದಂತಹ ಘಟನೆ ಅಂತ ಹೇಳಲಾಗ್ತದೆ. 2 ಗುಂಪುಗಳ ನಡುವೆ ನಡೆದಂತಹ ಮಾರಾಮಾರಿಯಲ್ಲಿ ಗಣೇಶ್ ಗೌಡರ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಅವರು ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಜಿಲ್ಲಾಸ್ಪತ್ರೆಯ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಮುಖಂಡನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಗಣೇಶ್ ಗೌಡ ಕೊಲೆಯಾದಂತಹ ಕಾಂಗ್ರೆಸ್ ಮುಖಂಡ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರು, ಜಿಲ್ಲಾ ಪಂಚಾಯತ್ ಸದಸ್ಯನಾಗುವುದಕ್ಕೂ ಕೂಡ ತುಂಬಾ ಹೋರಾಟವನ್ನ ಕೂಡ ನಡೆಸ್ತಾ ಇದ್ರು, ಆಕಾಂಕ್ಷಿ ಕೂಡ ಆಗಿದ್ರು. ಸಕ್ರಾಯ ಪಟ್ಟಣದಲ್ಲಿ ಬ್ಯಾನರ್ ಬಿಚ್ಚೋ ವಿಚಾರದಲ್ಲಿ ಕಿರಿಕಾಗಿ ಗಣೇಶ್ ಗೌಡನ ಮರ್ಡರ್ ಆಗಿತ್ತು. ಪೊಲೀಸರು ಪ್ರತ್ಯೇಕ 4 ತಂಡವನ್ನು ರಚಿಸಿಕೊಂಡು ತನಿಖೆಯನ್ನ ನಡೆಸಿದ್ದಾರೆ. ಬ್ಯಾನರ್ ಬಿಚ್ಚೋ ವಿಚಾರದಲ್ಲಿ ನಡೆದಂತಹ ಘಟನೆ ಅಂತ ಹೇಳಲಾಗ್ತದೆ. 2 ಗುಂಪುಗಳ ನಡುವೆ ನಡೆದಂತಹ ಮಾರಾಮಾರಿಯಲ್ಲಿ ಗಣೇಶ್ ಗೌಡರ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಅವರು ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಜಿಲ್ಲಾಸ್ಪತ್ರೆಯ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೇಕು